ಜನರಿಗೆ ಭಾರಿ ಕ್ಯೂರಿಯಾಸಿಟಿ, ನಾನು ಎಂತ ತಿಂತೇನೆ ದಪ್ಪನೇ ಆಗಲ್ಲ ಅಂತ. ನಾನು ಬೂತಾಯಿ ತಿನ್ನೋದು. ನಮ್ಮ ಮಂಗಳೂರು ಸ್ಟೈಲಲ್ಲಿ ಬೂತಾಯಿ ಪುಡಿ ಮುಂಚಿ ಹೀಗೆ ಮಾಡುದು. ಓಪನ್ ಸ್ಪೇಸಲ್ಲಿ ಹೊಲಕ್ಕೆ ಹೋಗುವ ಅಲ್ಲ, ಕ್ಲೀನ್ ಮಾಡಲಿಕ್ಕೆ ಹೋಗುವ ಸಂತೋಷನೇ ಬೇರೆ. ಮೊದಲಿಗೆ ಕೊತ್ತಂಬರಿ, ಜೀರಿಗೆ, ಮೆಂತೆ, ಪೆಪ್ಪರ್, ಅಜ್ವೈನ್ ಇಷ್ಟೆಲ್ಲನೂ ಎಣ್ಣೆಲಿ ಹೊರ್ಕೊಳ್ಳುವ. ಆಮೇಲೆ ಮೆಣಸನ್ನ ಹೊರದ್ರೆ ಆಯ್ತಾ. ಓಕೆ, ಹುರಿದಿಟ್ಟ ಸಾಮಗ್ರಿಗೆ ಅರ್ಧ ಈರುಳ್ಳಿ, ಹುಣಸೆ ಮತ್ತು ಅರಿಶಿಣ ಆಯ್ತಾ. ಇವಾಗ ಮೇನ್ ಪಾರ್ಟಿಗೆ ಬರ್ತಾ ಇದ್ದೇವೆ. ಹೀಗೆ ಸಿಲ್ಕ್ ಸ್ಮಿತ್ ಅಂತಾರೆ ನೈಸ್ ಮಸಾಲೆ ಬೇಕಂದ್ರೆ ನೀವು ನೀರು ಹಾಕಿ ರುಬ್ಬಬೇಕು. ಇಲ್ಲಿ ಈರುಳ್ಳಿ, ಮೆಣಸು, ಅಜ್ಜಿ ಶುಂಠಿ, ಕರಿಬೇವು ಹಾಕಿ ಮಣ್ಣಿನ ಪಾತ್ರೆಯಲ್ಲಿ ಸಾರು. ಈರುಳ್ಳಿ ಗೋಲ್ಡನ್ ಬ್ರೌನ್ ಆದ ಮೇಲೆ ಮಸಾಲೆ ಮಿಕ್ಸ್ ಮಾಡಿದೆ. ಮಸಾಲೆ ಸ್ವಲ್ಪ ಕಾಯಿಸಿ ಆದ ನಂತರ ಉಪ್ಪು ಹಾಕಿದೆ ಆಯಿತು. ಇನ್ನು ಸ್ವಲ್ಪ ಹೊತ್ತಲ್ಲಿ ವಾಟರ್ ಆ್ಯಡ್ ಮಾಡ್ತೇನೆ. ಉಪ್ಪು ಬ್ಯಾಲೆನ್ಸ್ ಮಾಡೋದು ಕಷ್ಟದ ಕೆಲಸ. ನಾನು ಟೇಸ್ಟ್ ನೋಡ್ತಾ 3 ಸಲ ಉಪ್ಪು ಹಾಕಿದೆ ಆಯಿತಾ. ಈಗ ಸರಿ ಆಯಿತು. ನೋಡಿ ಚಂದ ಗುಳುಗುಳು ಬರ್ತಿದೆ, ಫುಲ್ಲು ಗುಳುಗುಳು ಬರಬೇಕಾಯ್ತಾ. ಹಾಗೆ ಎಣ್ಣೆ ಹಾಕಿದೆಲ್ಲ ಹೀಗೆ ಸೈಡಿಗೆ ಬರ್ತದೆ. ಬೂತಾಯಿ ಹಾಕಲಿಕ್ಕೆ ರೈಟ್ ಟೈಮ್. ನಮಗಾಗಿ ಪ್ರಾಣ ತ್ಯಾಗ ಮಾಡಿದ ಬೂತಾಯಿ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಅಂದ್ಕೊಳ್ತಾ ಮೀನು ಹಾಕುವ. ಪಕ್ಕದ ಮನೆ ಬೆಕ್ಕು ಬಂದಿದೆ ಇಲ್ಲಿ ನನ್ನ ಮೀನು ಸಾರು ಪರಿಮಳಕ್ಕೆ. ಸಕ್ಸಸ್ ಅಂತ. ಇದು ಫೈನಲ್ ಔಟ್ಪುಟ್. ಘಮ ಅಂತೂ ಸೂಪರ್. ಬೂತಾಯಿ ಪುಡಿ ಮುಂಚೆ ರೆಡಿ ಆಗಿದೆ. ಬಾಯ್ಲ್ಡ್ ರೈಸ್ ಇದ್ದಿದ್ರೆ ಇನ್ನೂ ಸೂಪರ್ ಆಗ್ತಿತ್ತು. ಆದ್ರೂ ಹೊಟ್ಟೆ ನಾವು ಬರೋದ್ರಿಂದ ಸ್ವಲ್ಪ ಸೈಡಿಗೆ ತೆಗೆದಿರ್ತೇನೆ. ಮತ್ತೆ ಸಿಗುವ. ಹೋಪ್ ಯು ಟ್ರೈಡ್, ಲೈಕ್ ಇಟ್ ಅಂಡ್ ಯುಲ್ ಡೂ ಇಟ್. ಓಕೆ, ಬಾಯ್.